शुक्लांबरधरं विष्णुं शशिवर्णं चतुर्भुजं प्रसन्नवदनं ध्याये सर्वविघ्नोपशान्तये। गुरुब्रह्मा गुरुविष्णु गुरुदेवो महेश्वर गुरुसाक्षात् परब्रह्म तस्मै श्री गुरुवे नमः। ನಿಲಂಜನ ಸಮಾಭಾಷಂ ರವಿಪುತ್ರಂ ಯಮಗಜಂ ಛಾಯಾ ಮಾರ್ತಣ್ಣಂ ತಮ್ಮೈ ಶನೇಶ್ವರಂ. ಎಲ್ಲರಿಗೂ ನಾಡಿನ ಜನಗಳಿಗೆ ನಮ್ಮ ಭಕ್ತರಿಗೂ ಶುಭೋದಯ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಶ್ರೀರಾಮನವಮಿ ಇವತ್ತು 17ನೇ ತಾರೀಕು ಏಪ್ರಿಲ್ಲು. ಇವತ್ತು ಬುಧವಾರ, ಆದರೆ ಶನಿದೇವರ ಹುಟ್ಟಿದ ದಿನ. ಆದರೆ ಇವತ್ತು ಶ್ರೀರಾಮನವಮಿ ಅಂದರೆ ಶ್ರೀಹರಿ, ಗೋಪಾಲ, ಗೋವಿಂದ, ವೆಂಕಟರಮಣ ಸ್ವಾಮಿ ಇವರೆಲ್ಲ ಶ್ರೀಮನ್ನಾರಾಯಣನ ದಿನ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹಾರೈಸ್ಕೊಂಡು ಪೂಜೆ ಮಾಡಿ ಭಗವಂತನ ಆರಾಧನೆ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಪ್ಪ, ಶುಭೋದಯ, ಬೆಳಗ್ಗೆ ಶುಭೋದಯ ಅಂತ ಎಲ್ಲರಿಗೂ ಪ್ರಾರ್ಥನೆ ಮಾಡಿ ಇದು ಮಾಡ್ತೀನಿ. ಏನಂದರೆ ಇವತ್ತು ಬುಧವಾರ ತುಂಬ ಶ್ರೇಷ್ಠ. ಶ್ರೀರಾಮ, ಜೈ ಜಯ ರಾಮ, ಕೋದಂಡರಾಮ, ಪಟ್ಟಾಭಿರಾಮ, ದಶರಥ ರಾಮ ಅಂತ ಆ ಮಹಾನುಭಾವನಿಗೆ 108 ಹೆಸರು. ಶ್ರೀಮನ್ನಾರಾಯಣ ಎಲ್ಲಿದೆಯಪ್ಪ ಅಂತ ಶ್ರೀಮನ್ನಾರಾಯಣ ಇವತ್ತು ಶ್ರೀರಾಮನವಮಿ ಇವತ್ತು ಕಳೆದ್ರೆ ಇನ್ನೂ ಒಂದು 2-3 ದಿವಸದಲ್ಲಿ ಮಳೆ ಬೀಳ್ತದೆ, ಜನಗಳಿಗೆ ತಂಪಾಯ್ತದೆ. ಇವತ್ತು ಎಲ್ಲ ಕಡೆಯೂ ಶ್ರೀಹರಿ ಏನೇ ಕಷ್ಟ ಆಗಲಿ, ಏನೇ ಸುಖ ಆಗಲಿ, ಭಗವಂತನ ಆರಾಧನೆ ಮಾಡಿ ಪೂಜೆ ಮಾಡಿ ಅವನಿಗೆ ಶ್ರೀಹರಿಗೆ ಕೈ ಮುಗಿದು ಪ್ರತಿಯೊಬ್ಬರೂ ಇದು ಮಾಡಿದ್ರೆ ಎಲ್ಲದೂ ಒಳ್ಳೆಯದಾಯ್ತದೆ. ಮಕ್ಕಳು ಮರಿಗೆ ಕಷ್ಟ ಪರಿಹಾರ ಆಯ್ತದೆ. ತನಗೂ ಏನಾದರೂ ದೇಹದಲ್ಲಿ ಕಷ್ಟ ಸುಖ ಏನಾದರೂ ನೋವು ಬಾಧೆ ಇದ್ದರೆ ಆ ಶ್ರೀಮನ್ನಾರಾಯಣನಿಗೂ ಕೈ ಮುಗಿದು ಶ್ರೀಹರಿ ಎಲ್ಲಿದೆಯಪ್ಪ ಅಂತ ಕೈ ಮುಗಿದ್ರೆ ಆಯ್ತದೆ. ಇವತ್ತು ಶ್ರೀರಾಮ, ಜೈ ಜಯ ರಾಮ, ಕೋದಂಡರಾಮ, ಪಟ್ಟಾಭಿರಾಮ ಅಂತ ಎಲ್ಲ ಬೇಕಾದಷ್ಟು ರಾಮನಿಗೆ ಬೇಕಾದಷ್ಟು ಹೆಸರುಗಳಿವೆ. ಶ್ರೀಹರಿಯೇ ಅಂತ ಕರಿತೀವಿ, ಗೋವಿಂದ ಅಂತ ಕರಿತೀವಿ, ವೈಕುಂಠವಾಸ ಅಂತ ಕರಿತೀವಿ, ಶ್ರೀನಿವಾಸ ಅಂತ ಕರಿತೀವಿ, ಏಡುಕೊಂಡಲೋಡ ವೆಂಕಟೇಶ ಅಂತ ಕರಿತೀವಿ. ಎಲ್ಲ ಭಗವಂತನ ಹೆಸರು. ಆದರೆ ಭಗವಂತನ ಆರಾಧನೆ ಯಾರು ಮಾಡ್ತಾರೆ ಅವ್ರಿಗೆ ಒಳ್ಳೆಯದಾಗೇ ಆಯ್ತದೆ. ಶ್ರೀಹರಿ ಅಂದರೆ ಎಲ್ಲ ಭಗವಂತ ಒಳ್ಳೇದು ಮಾಡ್ತಾನೆ. ಹಿರಣ್ಯಕಶಿಪು, ಹಿರಣ್ಯಾಕ್ಷ ಇವರೆಲ್ಲ ಎಲ್ಲಿ ಬಂದರು? ಆ ಭಗವಂತನ ವಿರೋಧ ಮಾಡ್ಕೊಂಡೆ ಅವರು ಭಗವಂತನ ಸೇವೆ ಮಾಡೋಕ್ಕೆ ಬಂದಿದ್ದು. ಹಂಗೆ ನರಸಿಂಹಸ್ವಾಮಿ ಅವತಾರ, ಶ್ರೀಹರಿ ನರಸಿಂಹಸ್ವಾಮಿ ಅವತಾರ ಎತ್ತು ದೇಶಕ್ಕೆ ತೋರಿಸರು ಭಕ್ತ ಪ್ರಹ್ಲಾದ ಅಂತ. ಎಲ್ಲರಿಗೂ ಇದಾಗಲಿ ಅಪ್ಪ ಭಗವಂತ ಅಂತ ನಾನು ಕೈ ಮುಗಿದು ಕೇಳ್ತೀನಿ. ನಾಡಿನ ಜನಗಳಿಗೆಲ್ಲ ಶುಭೋದಯ, ನಮಸ್ಕಾರ ಅಂತ ಭಗವಂತನಿಗೆ ಹೇಳ್ಕೊಂಡು ದೀಪ ಹಚ್ಚಿ ಶ್ರೀಹರಿಗೆ ಎಲ್ಲ ಮಾಡ್ತೀವಿ. ನಮ್ಮ ದೇವಸ್ಥಾನ ಶ್ರೀಹರಿ ಅಂದರೆ ಎಲ್ಲನೂ ಬರ್ತಾನೆ. ನಾವು ಶ್ರೀ ಕನಕದಾಸ ಮಹಾಸಂಸ್ಥಾನ ಮಠ ಅಂದರೆ ಕನಕ ಅಂದರೆ ಬಂಗಾರ, ದಾಸರು ಅಂದರೆ ಆ ದಾಸರಿಗೆ ಬಂಗಾರ ಸಿಕ್ಕಿದ ಮೇಲೇ ಕನಕದಾಸರು ಅಂತ. ದಾಸರು ಶ್ರೀಹರಿಗೆ ದಾಸರಾಗಿದ್ದರು. ಆ ಉದ್ದೇಶಕ್ಕೆ ಭಗವಂತನ ಈ ಹೆಸರಿಟ್ಟಿಕೊಂಡು ಅವರು ಎಲ್ಲ ಲೋಕ ದೇಶ ಎಲ್ಲ ತಿರುಗಿ ಅವರು ಸಂಪಾದನೆ ಮಾಡಿದ್ರು. ಇಡೀ ದೇಶಕ್ಕೇ ಹೆಸರುವಾಸಿ ಆದರು. ಶ್ರೀಹರಿ ಉಡುಪಿಲಿ ದರ್ಶನ ಕೊಟ್ಟರು. ಹಂಗೆ ಭಗವಂತನ ಎಲ್ಲ ಥರದಲ್ಲೂ ಕಷ್ಟ ಇದೆ, ಸುಖ ಇದೆ. ಶ್ರೀಮನ್ನಾರಾಯಣನ, ಶ್ರೀರಾಮನ್ನ ಪೂಜೆ ಮಾಡಿ ಕೊಂಡಾಡಬೇಕು. ಕೋದಂಡರಾಮ, ಪಟ್ಟಾಭಿರಾಮ, ಸೀತಾರಾಮ, ಜೈ ರಾಮ ಅಂತ ಎಲ್ಲ ನಾನಾ ಥರನೂ ಇದೆ. ಆ ಭಗವಂತನಿಗೆ ಒಳ್ಳೇದಾಗ್ಲಪ್ಪ, ನಮಗೂ ಒಳ್ಳೇದು ಮಾಡ್ತಂದೆ ಅಂತ ನಾವು ಕರಿತೀವಿ. ಆರಾಧನೆ ಮಾಡಿದ್ರಲ್ವ ಆ ಭಗವಂತ, ನಾವು ಪೂಜೆ ಮಾಡಿ ಕೈ ಮುಗಿದ್ರಲ್ವ ಅವನಿಗೂ ತೃಪ್ತಿ ಆಗೋದು. ನಾವು ಪೂಜೆ ಮಾಡಲಿಲ್ಲ ಅಂದರೆ ಭಗವಂತ ಕೋಪ ಮಾಡ್ಕೊಂಡ್ರೆ ನಮಗೂ ಕಷ್ಟ ಕೊಡ್ತಾನೆ ಅಲ್ವಾ. ಆ ಉದ್ದೇಶಕ್ಕೆ ಎಂಥರೇ ಆಗಲಿ ಇದು ಮಾಡಬೇಕು. ತಂದೆ ಪರಮಾತ್ಮ ಈ ಒಳ್ಳೇದಾಗ್ಲಪ್ಪ. ಇಷ್ಟೇ ಇವತ್ತೊಂದು